ಒಂದಿನ ನನ್ನ ಹಸ್ಬೆಂಡ್ ಫೋನ್ ಮಾಡಿಕೊಂಡು ಅಡುಗೆ ಏನು ಮಾಡಬೇಡ, ನಾನೇನಾದರೂ ಪಾರ್ಸಲ್ ತೊಗೊಂಬರ್ತೀನಿ ಅಂತ ಹೇಳಿದರು. ಹೆಣ್ಮಕ್ಳಿಗೆ ಒಂದಿನ ಅಡುಗೆ ಮಾಡೋಕ್ಕೆ ಲೀವ್ ಸಿಕ್ಕಿದರೆ ಎಷ್ಟೊಂದು ಖುಷಿ ಅಲ್ವಾ. ನಾನು ಅದೇ ಖುಷಿಯಲ್ಲಿ ಪಾರ್ಸಲ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಳಸದಲ್ಲಿ ನಂದಿನಿ ವೆಜ್ ದೋಸಾ ಕ್ಯಾಂಪ್ ಅಂತ ಒಂದು ಕ್ಯಾಂಟೀನ್ ಇದೆ. ಅಲ್ಲಿ ಅಂತೂ ಎಲ್ಲ ಫುಡ್ಡು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನನ್ನ ಹಸ್ಬೆಂಡ್ ಖಾರ ಪೊಂಗಲ್ ತಗೊಂಡ್ಬಂದಿದ್ರು. ಗೋಡಂಬಿ ಎಲ್ಲ ತುಂಬಾ ಇತ್ತು. ಗೋಡಂಬಿ ಹಾಕೋದ್ರಲ್ಲಿ ಏನೇ ಕಾಂಪ್ರಮೈಸ್ ಮಾಡಲಿಲ್ಲ ಇವರು. ಮತ್ತು ಒಂದು ಪ್ಲೇಟ್ ಸ್ವೀಟ್ ಇಡಿಯಪ್ಪಮ್ ಕೂಡ ತೊಗೊಂಬಂದಿದ್ರು. ಇದು ತೆಂಗಿನ ಹಾಲಲ್ಲಿ ಡಿಪ್ ಮಾಡಿ ಕೊಟ್ಟಿದ್ರು. ತೆಂಗಿನ ಹಾಲು ಮತ್ತು ಏಲಕ್ಕಿ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ಇದು ಮೆಂತೆ ರೈಸ್. ಇವಾಗ ನಾನು ಓಪನ್ ಮಾಡ್ತಿರೋದು ಮಸಾಲ ದೋಸೆ. ಇವರು ಯಾವುದೇ ದೋಸೆ ಕೊಟ್ಟರು ಅದರ ಮೇಲೆ ಒಂದು ಸ್ಪೂನು ನಂದಿನಿ ಬೆಣ್ಣೆಯನ್ನು ಹಾಕಿ ಕೊಡ್ತಾರೆ. ಇದರಲ್ಲಿ ಕೂಡ ಹಾಕಿ ಕೊಟ್ಟಿದ್ರು, ಬಟ್ ಬಿಸಿಗೆ ಎಲ್ಲ ಕರಗಿ ಹೋಗಿದೆ. ನಾನಿಲ್ಲಿ ಮೊದಲು ಖಾರ ಪೊಂಗಲ್ ಟ್ರೈ ಮಾಡ್ತಾ ಇದ್ದೀನಿ. ವಾವ್, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಗೋಡಂಬಿ ಮತ್ತು ಪೆಪ್ಪರ್ ಇದೆಲ್ಲ ಸ್ಮೆಲ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನಾನು ಮೆಂತೆ ರೈಸ್ ಟೇಸ್ಟ್ ಮಾಡ್ತಿದ್ದೀನಿ. ಇದು ಒಂಥರ ಪುಳಿಯೋಗರೆ ಟೇಸ್ಟ್ ಕೊಡ್ತಾ ಇತ್ತು ನನಗೆ. ಆಮೇಲೆ ನಾನಿವಾಗ ಸ್ವೀಟ್ ಇಡಿಯಾಪಮ್ ಟ್ರೈ ಮಾಡ್ತಿದ್ದೀನಿ. ವಾವ್, ಇದಂತೂ ತುಂಬಾ ಚೆನ್ನಾಗಿತ್ತು. ಆ ಏಲಕ್ಕಿ ಮತ್ತು ತೆಂಗಿನ ಹಾಲಿದ್ದು ಅಲ್ಲ ಘಮ ಉಂಟಲ್ಲ, ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ದೋಸೆ ಟ್ರೈ ಮಾಡ್ತಿದ್ದೇನೆ. ದೋಸೆಗೆ ಇವರು ಚಟ್ನಿ ಕೊಟ್ಟಿದ್ದರು. ಮತ್ತು ಇದು ಪುಡಿ ಮಸಾಲ ದೋಸೆ, ಚಟ್ನಿ ಪುಡಿ ತುಂಬಾ ಹಾಕಿ ಆಲೂಗಡ್ಡೆ ಪಲ್ಯ ಎಲ್ಲ ಕೊಟ್ಟಿದ್ದರು. ದೋಸೆ ಕೂಡ ಚೆನ್ನಾಗಿತ್ತು. ಬಟ್ ನೀವು ದೋಸೆ ಪಾರ್ಸಲಿಗಿಂತ ಅಲ್ಲೇ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ದೋಸೆ ಬಿಸಿಯಾಗಿ ತಿಂದ್ರೇ ಇಷ್ಟ. ಓಕೆ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಫಿನಿಶ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್.